ಹಾಯ್ ಹಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಚಂದ್ರ ಯೂಟ್ಯೂಬ್ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆರಿ ಲಾಂಗ್ ಗ್ಯಾಪ್ ಅಂತಲೇ ಹೇಳ್ಬೋದು. ಬೆಟ್ಟ ಆದಮೇಲಿಂದ ಇವತ್ತೇ ನಾನು ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ ವಾಯ್ಸ್ ಓವರ್ ಕೊಡ್ತಿರೋದು. ಯಾವ ವೀಡಿಯೋಸ್ ಮಾಡಿದ್ದೀನಿ, ಏನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಏನು ಕತೆ ಅನ್ನೋದೇ ನನ್ನ ಫೋನ್ ಚೆಕ್ ಕೂಡ ಮಾಡಿರಲಿಲ್ಲ. ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೆ ಅಂತ ಹೇಳ್ಬೋದು. ಸುಮ್ಮನೆ ಕೂತಿದ್ದೆ, ಹಾಗೆ ಫೋನ್ನ ಸ್ಕ್ರೋಲ್ ಮಾಡಿ ನೋಡ್ತಾ ಇದ್ದೆ ಏನೇನು ವೀಡಿಯೋಸ್ ಕ್ಲಿಪ್ಪಿಂಗ್ ಇದೆ, ಏನು ಎತ್ತ ಅಂತ ಎಲ್ಲ ಹೇಳಿ. ಹಾಗೆ ಕೆಲವೊಂದು ವೀಡಿಯೋಸ್ ಎಲ್ಲ ಸಿಕ್ತು, ಅದನ್ನು ಆ್ಯಡ್ ಮಾಡೋಣ ಅಂತ ಹೇಳಿ ನಾನಿಲ್ಲಿ ಒಂದು ವ್ಲಾಗೇ ಮಾಡಿದೆ. ಬೆಟ್ಟಕ್ಕೆ ಹೋಗಿ ಬಂದಮೇಲಿಂದ ಅದಕ್ಕೆ ಮಗಳೆಲ್ಲ ನಮ್ಮ ಮನೆಯಲ್ಲೇ ಇದ್ದರು. ಅವರು ಈ ಸಲನೇ 5-6 ಡೇಸ್ ಅಷ್ಟು ಇದ್ದಿದ್ದು. 1 ವೀಕ್, ಆಲ್ಮೋಸ್ಟ್ 1 ವೀಕ್ ಅಂತಲೇ ಹೇಳ್ಬೋದು. ಲಾಂಗ್ ಟೈಮ್ ಅವರು ಈ ಸಲನೇ ಸ್ಟೇ ಮಾಡಿದ್ದು. ಬಂದರೆ 1-2 ಡೇಸ್ 3 ಡೇಸಲ್ಲೆಲ್ಲ ವಾಪಸ್ ಹೋಗ್ತಿದ್ರು. ಹಾಗೆ ಆಚೆ ಎಲ್ಲ ಸುತ್ತಾಡೋಕ್ಕೆ ಹೋಗಿದ್ರೆ ನಾನು ವ್ಲಾಗ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಮನೆಯಲ್ಲೇ ಇದ್ದಿದ್ದರಿಂದ ಯಾವುದೇ ರೀತಿ ವ್ಲಾಗ್ಸ್ ಇಲ್ಲ, ಏನೂ ಇಲ್ಲ. ಮನೆಯಲ್ಲಿ ನಾರ್ಮಲಾಗಿ ಕ್ಯಾಶುವಲ್ಲಾಗಿರ್ತೀವಿ, ನೀಟಾಗಿ ರೆಡಿ ಕೂಡ ಆಗಿರಲ್ಲ. ಹಾಗಾಗಿ ಅದನ್ನೆಲ್ಲ ಏನು ವ್ಲಾಗ್ ಮಾಡೋದು ಅಂತ ಹೇಳಿ ನಾನು ಕೂಡ ಯಾವುದೇ ರೀತಿ ವ್ಲಾಗ್ ಶೂಟ್ ಮಾಡಿಲ್ಲ, ಕಂಪ್ಲೀಟಾಗಿ ಮಾಡೇ ಇಲ್ಲ. ನಾನು ಇದೇ ಅನಿಸುತ್ತೆ, ಬೆಟ್ಟಕ್ಕೆ ಹೋಗಿ ಬಂದಿದ್ದು ಬಿಟ್ಟರೆ ಇದೇ 1-2 ಕ್ಲಿಪ್ಪಿಂಗ್ ನಾನು ಅವ್ರ ಜೊತೆ ಇರೋದನ್ನ ತೊಗೊಂಡಿರೋದು. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಅವ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದ್ಲು ನನ್ನ ಮಗಳು. ಅದಾದಮೇಲಿಂದ ಅವ್ರ ಅಪ್ಪನ ಕರೆದ್ಲು, ಅಪ್ಪ ನನ್ನ ಜೊತೆ ಆಟ ಆಡು ಅಂತ ಹೇಳಿ. ಅವ್ರ ಅಪ್ಪನೂ ಸ್ವಲ್ಪ ಹೊತ್ತು ಹಂಗೆ ಆಟ ಆಡಿಸ್ತಿದ್ದಾರೆ ಅವಳನ್ನು. ಇಷ್ಟೇ. ನಾನು ಅವ್ರ ಮನೆಗೆ ಹೋದರೂ ಇದೇ ರೊಟೀನ್ ಇರುತ್ತೆ, ಮಾತಾಡು, ಕತೆ ಅದು ಇದು ಅಂದ್ಕೊಂಡು ಏನಾದರೂ ಮಾಡ್ಕೊಂಡು ತಿನ್ನು, ಹಿಂಗೇ ಟೈಮ್ ಪಾಸ್ ಮಾಡಿಬಿಡ್ತೀವಿ. ಅವತ್ತು 10th ರಿಸಲ್ಟ್ ಕೂಡ ಇತ್ತು. ಸೊ ಹಾಗಾಗಿ ಅವ್ರು ಕೆಲವೊಬ್ಬರು ಗೊತ್ತಿರೋರ್ದೆಲ್ಲ ಅವತ್ತು ರಿಸಲ್ಟ್ ಬಂದಿದೆ ಅಂತ ಅವ್ರು ಕೂಡ ಫೋನ್ನ ಚೆಕ್ ಮಾಡ್ತಿದ್ರು. ನನ್ನ ತಂಗಿ ರಿಸಲ್ಟ್ ಕೂಡ ಇತ್ತು. ಅವಳು ಕೂಡ ಚೆನ್ನಾಗೇ ಸ್ಕೋರ್ ಮಾಡಿದ್ದಾಳೆ. ಓಕೆ, ಬೇಸಿಕ್ಕಾಗಿ ತುಂಬ ಜಾಸ್ತಿ ನಾವು ಕೂಡ ಪ್ರೆಷರ್ ಹಾಕೋಕ್ಕಾಗೋದಿಲ್ಲ. ಅವಳು ಪಾಸಂತೂ ಆಗಿದ್ದಾಳೆ, ಫಸ್ಟ್ ಕ್ಲಾಸಲ್ಲೇ. ಅದು ಒಂದು ಹೇಳ್ಬೋದು ಅಷ್ಟೇ. ಪರ್ಸೆಂಟೇಜ್ ಅದೆಲ್ಲ ಬೇಡ, ಸುಮ್ಮನೆ ಏನಕ್ಕೆ, ಅವರು ನೋಡ್ತಿದ್ದಾರೆ. ಅದೆಲ್ಲ ಆದಮೇಲೆ ನಾನು ಅಡುಗೆಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದೆ ಆಲ್ಮೋಸ್ಟು. ಇಲ್ಲಿ ಇವರು ಗಟ್ಟಮಣೆ ಅಂತ ಏನು ಬರುತ್ತೆ, ಯಾರ್ಯಾರು ಏನೇನು ಕರೀತಾರೆ, ಪಗಡೆ ಆಟ ಅಂತಲೂ ಹೇಳ್ತಾರೆ. ಬಟ್ ನಾವು ಪಿಚ್ಚಿಲ್ ಆಡೋದು, ಹಾಗಾಗಿ ನಾವು ಗಟ್ಟೆಮಣೆ ಅಂತಲೇ ಕರೆಯೋದು. ಇದನ್ನು ಆಡ್ತಿದ್ದಾರೆ ಎಲ್ಲರೂ ಕೂತ್ಕೊಂಡು. ಇವಾಗ ಇದು ಹೆಂಗಾಗ್ಬಿಟ್ಟಿದೆ ಅಂದರೆ ಡೈಲಿ ರೊಟೀನ್ ಆಗಿಬಿಟ್ಟಿದೆ ನಮಗೆ. ದಿನಕ್ಕೆ 1-2 ಸಲ ಈ ಗೇಮ್ನ ಆಡೋ ಥರ ಆಗೋಗ್ಬಿಟ್ಟಿದೆ. ಅಷ್ಟು ಅಡಿಕ್ಟ್ ಆಗಿದ್ದೀವಿ ನಾವು ಕೂಡ, ಗೇಮ್ನ ಆಡ್ತಿದ್ದೀವಿ. ಚಿಕ್ಕವರಿದ್ದಾಗೆಲ್ಲ ನಾನು ಜಾಸ್ತಿ ಇದೇ ಗೇಮ್ನ ಆಡಿರೋದು. ನನಗೇನು ಹೊಸ್ದಲ್ಲ ಈ ಆಟ, ಆಡ್ತಿರ್ತೀನಿ ಆವಾಗವಾಗ ಬೋರ್ ಹೊಡೆದಾಗ. ಆ್ಯಂಡ್ ಅದೇ ಹೇಳ್ದಂಗೆ ಲಾಂಗ್ ಗ್ಯಾಪು 1 ವೀಕ್ ಇದ್ದರು. ಅದೆಲ್ಲ ಆದಮೇಲಿಂದ ಇವತ್ತೇ ಲಾಸ್ಟ್ ಡೇ ಅನ್ಸುತ್ತಿದ್ದು. ಲಾಸ್ಟ್ ಸ್ಯಾಟರ್ಡೆ ಅವ್ರು ಕೂಡ ಹೋದರು ಊರಿಗೆ. ಅವಾಗ ತೆಗ್ದಿರೋ ಕ್ಲಿಪ್ಪಿಂಗೇ ಇದು. ಆಟ ಎಲ್ಲ ಆಡಿಕೊಂಡು ಊಟ ಮಾಡಿಕೊಂಡು ಮುಗಿಸ್ಕೊಂಡು ಮಲ್ಕೊಂಡ್ವಿ ನಾವು ಕೂಡ. ಇನ್ನೇನು ಮಾಡೋದು, ಅಷ್ಟೇ. 4 ಆಟ ಆಡಿದ್ರು ಇವ್ರು. 4 ಜನ ಇದ್ದಾಗ ಇದು ಹೆಂಗಾಗ್ಬಿಡುತ್ತೆ ಅಂದರೆ ಒಂದು ಆಟ ಆಡೋದೇ ಆಲ್ಮೋಸ್ಟ್ 1 ಅವರ್ ಆಗುತ್ತೆ. ಅಷ್ಟು ಲಾಂಗ್ ಆಗುತ್ತೆ ಆಟ ಇದು. ಆಡಿಕೊಂಡು ಮುಗಿಸಿ ಮಲ್ಕೊಂಡು ಬೆಳಗ್ಗೆ ಎದ್ದು ಅವರು ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕಿತ್ತು ಅಂತ ಹೇಳಿ ಅವ್ರು ಕೂಡ ರೆಡಿಯಾಗಿ ಊರಿಗೆ ಒಂದೇ ಸಲ ಡೈರೆಕ್ಟಾಗಿ ಅಲ್ಲಿಂದನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊರಟ್ರು. ನಾನು ಕೂಡ ಅದಾಗಿ ನೆಕ್ಸ್ಟ್ 1 ವೀಕಿಗೆ ಅಜ್ಜಿ ಮನೆಗೆ ಹೋಗ್ತಿದ್ದೀನಿ. ಅಲ್ಲೊಂದು ಫಂಕ್ಷನ್ ಇತ್ತು, ಅದನ್ನು ಅಟೆಂಡ್ ಮಾಡಬೇಕಿತ್ತು. ನಾನು ಪಾಪು ಇಬ್ಬರೇ ಬಸ್ಸಲ್ಲಿ ಹೋಗ್ತಿದ್ದೀವಿ. ಪಾಪುನ ಏನಪ್ಪ ಅಂತಂದರೆ ಅಮ್ಮನ ಮನೆಗೆ ಅಲ್ಲಿಂದನೇ ಕಳ್ಸೋಣ. ಅಮ್ಮ ಬಂದಿರ್ತಾರೆ, ಅಮ್ಮ ಅತ್ತೆ ಫುಲ್ ಫ್ಯಾಮಿಲಿ, ಓಲ್ಡ್ ಫ್ಯಾಮಿಲಿ ಏನಿದೆ ಎಲ್ಲರೂ ಅಲ್ಲೇ ಇದ್ದಾರೆ, ನನ್ನ ತಮ್ಮ ಬಿಟ್ಟು. ಹಾಗಾಗಿ ಅವ್ರ ಜೊತೆನೇ ಅಲ್ಲಿಂದನೇ ಮೈಸೂರಿಗೆ ಕಳಿಸ್ಕೊಡೋಣ. ಇನ್ನೊಂದು ವೀಕ್ ಅಥವಾ ಇನ್ನೊಂದು 10 ಡೇಸಲ್ಲೆಲ್ಲ ಸ್ಕೂಲ್ಸ್ ಸ್ಟಾರ್ಟ್ ಆಗ್ತಿದೆ. ಹಾಗಾಗಿ ಅವಳನ್ನ ಸ್ಕೂಲಿಗೆ ಜಾಯಿನ್ ಮಾಡಿಸಿದ್ರೆ ಮತ್ತೆ ಲಾಂಗ್ ಟೈಮೆಲ್ಲ ಅವಳನ್ನು ಕಳ್ಸೋಕ್ಕಾಗಲ್ಲ. 1 ಡೇ 2 ಡೇ ಆ ಥರ ಕಳಿಸ್ಬೋದು ಅಷ್ಟೇ. ಹಾಗಾಗಿ ಹೋಗಲಿ ಅಂತ ಹೇಳಿ ನಾನು ಕೂಡ ಅವಳು ಲಗೇಜೆಲ್ಲ ಪ್ಯಾಕ್ ಮಾಡಿಕೊಂಡು ಬಟ್ಟೆಗಳೆಲ್ಲ ತೊಗೊಂಡು ಬಸ್ ಹತ್ಕೊಂಡು ಬಂದೆ. ನನ್ನ ಹಸ್ಬೆಂಡೇ ಕರ್ಕೊಂಡು ಬಂದು ಬಸ್ ಹತ್ತಿ ಬಿಟ್ಕೊಟ್ಟು ಹೋದರು. ಅದಾದಮೇಲಿಂದ ಬಂದು ರೀಚ್ ಕೂಡ ಆದ್ವಿ. 1.5 ಅವರ್ ಅಷ್ಟೇ ಜರ್ನಿ, 1.5 ಅವರ್ ಅಷ್ಟೇ ಆಗುತ್ತೆ. ನಮ್ಮ ಮಾವ ಬಂದಿದ್ದರು ಪಿಕ್ ಮಾಡ್ಕೊಂಡು ಕರ್ಕೊಂಡೋಗೋಕ್ಕೆ, ನಮ್ಮ ಅಮ್ಮನ ತಮ್ಮ. ಅವ್ರ ಜೊತೆ ನಾನು ಇಲ್ಲಿ ಹೋಗ್ತಿದ್ದೀನಿ. ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ, ಯಾಕಂತಂದರೆ ನನಗೆ ಕೋಲ್ಡ್ ಆಗಿಬಿಟ್ಟಿದೆ. ಆವಾಗಿ ಸ್ಟಾರ್ಟ್ ಆಗಿರೋ ಕೋಲ್ಡು ಬೆಟ್ಟಕ್ಕೆ ಹೋದಾಗ ಇನ್ನೂ ಕಮ್ಮಿ ಆಗಿಲ್ಲ ನನಗೆ. ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ವಾಯ್ಸ್ ಆಚೆ ಈಚೆ ಆದರೆ. ಅವರು ಬಂದು ಕರ್ಕೊಂಡು ಹೋದರು. ತಿಂಡಿ ನಾನು ತಿಂದಿರಲಿಲ್ಲ. ಪಾಪುಗೆ ಇಡ್ಲಿ ಪಾರ್ಸಲ್ ತೊಗೊಂಡು ತಿನ್ನಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದೆ. ನಾನು ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ವಾಗಿ ಹೋಗಿತ್ತು. ಮನೆಗೆ ಹೋಗಿದ ತಕ್ಷಣ ಪೊಂಗಲ್ ಇತ್ತು, ಪೊಂಗಲ್ ತಿಂದು ಫಂಕ್ಷನ್ಗೆ ಹೋಗಿ ಅಟೆಂಡ್ ಮಾಡಿ ಮುಗಿಸ್ಕೊಬಂದು
ಸಂಜೆ ಹಂಗೆ ಅವತ್ತು ಮದರ್ಸ್ ಡೇ ಇತ್ತು, ಹಾಗಾಗಿ ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಇಲ್ಲಿ ಮಾಡ್ತಿದ್ದೀವಿ. ಲಾಸ್ಟ್ ಇಯರ್ ಕೂಡ ಮಾಡಿದ್ವಿ. ನಾನು ಮತ್ತು ನಾನು ಇನ್ನಿಬ್ಬರು ತಂಗಿದಿರಿದ್ದಾರೆ, ನಯನ ಮತ್ತು ಅಮೂಲ್ಯ ಅಂತ. ನಾವು 3 ಜನ ಸೇರಿಕೊಂಡು ಪ್ರತಿ ವರ್ಷ ಅಂದರೆ ಈಗ ಒಂದು 3 ಇಯರ್ಸಿಂದ ಮಾಡ್ತಿದ್ದೀವಿ. ಬೇಸಿಕ್ಕಾಗಿ ಆ ಟೈಮಲ್ಲಿ ಡೈಲಿ ನಾವು ಒಟ್ಟಿಗೆ ಇದ್ವಿ ಅಂತ ಅಂದರೆ ಮಾಡ್ತೀವಿ, ಇಲ್ಲ ಅಂತಂದರೆ ಯಾರೂ ಮಾಡಲ್ಲ, ಕಂಪ್ಲೀಟಾಗಿ ಬಿಡ್ತೀವಿ. ನಮ್ಮಮ್ಮ ಬೇರೆ ಅವರಮ್ಮ ಬೇರೆ ಅಂತ ನಾವು ಯಾವತ್ತೂ ಫೀಲ್ ಮಾಡ್ಕೊಂಡಿಲ್ಲ. ಎಲ್ಲರೂ ನಮ್ಗೆ ಅಮ್ಮಂದಿರೆ ಅಂತ ಹೇಳಿ ನಾವು ಒಟ್ಟಿಗೆ ಇದ್ದಾಗ ಮಾತ್ರ ಸೆಲೆಬ್ರೇಷನ್ ಮಾಡೋದು ಮದರ್ಸ್ ಡೇನ. ಅವರೇ ಅವ್ರ ಮನೇಲಿದ್ದಾಗ ನಾವು ನಮ್ಮ ಮನೇಲಿದ್ದಾಗ ನಾವು ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ನೆಕ್ಸ್ಟ್ ಡೇ ಅವತ್ತು ಅಲ್ಲೇ ಸ್ಟೇ ಆಗಿದ್ದೆ. ನೆಕ್ಸ್ಟ್ ಡೇ ಪಾಪು, ನಾನು, ಅತ್ತೆ, ಅಮ್ಮ, ನನ್ನ ತಂಗಿ, ನನ್ನ ತಮ್ಮಂದಿರು ಎಲ್ಲರೂ ಮೈಸೂರಿಗೆ ಹೋಗ್ತಿದ್ದಾರೆ. ನಾನು ಪಿರಿಯಾಪಟ್ಟಣಕ್ಕೆ ಹೋಗ್ತಿದ್ದೀನಿ. ಪಾಪುನ ಕಳಿಸ್ತೀನಿ ಅಂತ ಹೇಳಿದ್ದೆ ಅಲ್ವ, ಅವ್ರ ಜೊತೆ ಕಳ್ಸೋಕ್ಕೆ ಅಂತಲೇ ರೆಡಿ ಮಾಡಿ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಊರಿಗೆ ಹೋಗೋಣ ಬಾ ಅಂತ ನಾನು ಕರೀತಿದ್ದೆ. ಅವಳಿಲ್ಲ ಅಮ್ಮ ನಾನು ಬರೋಲ್ಲ, ಅಜ್ಜಿ ಜೊತೆ ಮೈಸೂರಿಗೆ ಹೋಗ್ತೀನಿ ಅಂತ ಅಂದ್ಲು. ಸರಿ ಆಯಿತು, ಅವಳು ಖುಷಿಯಾಗಿ ಅಮ್ಮನ ಮನೆಗೆ ಹೊರಟ್ಲು. ನಾವಿಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀವಿ. ಏನಪ್ಪ ಅಂತಂದರೆ ಆ ಊರಲ್ಲಿ ಟೈಮಿಂಗ್ಸ್ ಬಸ್ಸು, ಹಾಗಾಗಿ ಆ ಟೈಮಿಂದ ಸ್ವಲ್ಪ ಮುಂಚೆನೇ ಬಂದು ಕೂತಿದ್ವಿ, ಒಂದು 1/2 ಅವರು. ಹಳ್ಳಿ ಸೈಡ್ ಅದು, ಆಮೇಲೆ ಬಸ್ಸು ಸಿಗುತ್ತೋ ಇಲ್ವೋ, ಇಷ್ಟೊಂದು ಜನ ಯಂತ್ರಲ್ಲಿ ಹೋಗೋದು ಅಂತ ಹೇಳ್ಬಿಟ್ಟು ಫಸ್ಟೇ ನಾವು ಬಂದು ಕೂತ್ಬಿಟ್ಟಿದ್ವಿ. ಅದೆಲ್ಲ ಆದಮೇಲೆ ನಾನು ಕೂಡ ನಮ್ಮ ಮನೆಗೆ ಬಂದೆ. ಅಮ್ಮ ಕೂಡ ಹೋದರು. ಪಾಪು ಆರಾಮಾಗಿ ಆಟ ಆಡಿಕೊಂಡು ಖುಷಿಯಾಗಿ ಚೆನ್ನಾಗಿದ್ದಾಳೆ. ಅಲ್ಲಿ ಎಲ್ಲರೂ ಇದ್ದಾರೆ ಅವಳಿಗೆ. ಇಲ್ಲೂ ತುಂಬ ಬೇಗ ಅಡ್ಜಸ್ಟ್ ಆಗ್ತಾಳೆ ಅವಳು, ಅಲ್ಲೂ ಎಲ್ಲರ ಜೊತೆ ಬೇಗ ಅಡ್ಜಸ್ಟ್ ಆಗ್ತಾಳೆ. ಇಲ್ಲಿಂದ ಅಲ್ಲೋಗಿ ನಮ್ಮನ್ನು ಮಿಸ್ ಮಾಡ್ಕೊಳ್ಳಲ್ಲ, ಅಲ್ಲಿಂದ ಇಲ್ಲಿಗೆ ಬಂದರೆ ಅವ್ರನ್ನ ಮಿಸ್ ಮಾಡ್ಕೊಳ್ಳಲ್ಲ. ಆ ಥರ ಅವಳು. ಇಲ್ಲಿದ್ದರೆ ನಮಗೆ ಅಡ್ಜಸ್ಟ್ ಆಗ್ತಾಳೆ, ಅಲ್ಲಿದ್ದರೆ ಅವ್ರಿಗೆ ಅಡ್ಜಸ್ಟ್ ಆಗ್ತಾಳೆ. ಕಂಪ್ಲೀಟಾಗಿ ಅವಳು ಅದೇ ಥರ ಇರೋದು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ನ ನೋಡ್ತಿದ್ದೀರೋ ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ನಿಮಗೆ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಕೂಡ ಮಾಡ್ತಿದ್ದೀನಿ. ಇನ್ನೊಂದು ಹೊಸ ವೀಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿ ತನಕ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ದಿಸ್ ವಿಡಿಯೋ. ಹಾಗೆ ಜಾಸ್ತಿ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.